ಬೆಂಗಳೂರಿನ ಜನಪ್ರಿಯ ಥಿಯೇಟರ್ ಗುಬ್ಬಿವರ್ಣ ಥಿಯೇಟರು ಮೊದಲನೇ ಸಾರಿ ಖಾಲಿ ಬಿದ್ದಿದೆ. ಯಾವಾಗಲೂ ಚಿತ್ರದುರ್ಗ ಕಂಪ್ನಿ, ಚಿಂದೋಡಿ ಕಂಪ್ನಿ ಅಂತ ಫುಲ್ ಆಗಿರೋದು, ಇದೇ ಮೊದಲನೇ ಸಾರಿಗೆ ಖಾಲಿಯಾಗಿದೆ. ಸುಮ್ಮನೆ ಇಲ್ಲೊಂದು ಚೂರು ಕೇಳೋಣ ಇವರಿಗೆ. ಸರು, ತಮ್ಮ ಹೆಸರು? ಶೇಷಪ್ಪ ಅಂತ. ಶೇಷಪ್ಪ ಅಂತ. ಎಲ್ಲೇ ಇದು ಮಾಡ್ತೀರಾ? ಇಲ್ಲಿ ನಾಟಕ ಬರ್ತಾವೆ, ನಾಟಕ ಆಡ್ತಾರೆ. ಆದರೂ ಭಾನುವಾರ ಶನಿವಾರ ಸ್ವಲ್ಪ ಒಂದು 50 ಜನ 40 ಜನ ಇರ್ತಾರೆ. ಮಿಕ್ಕಿದ ದಿವಸ ಎಲ್ಲ ಒಂದು 10-15 ಜನಕ್ಕೆ ಆಡಿದ್ರೆ ಅವ್ರಿಗೆ ಕಲೆಕ್ಷನ್ ಕಮ್ಮಿ. ಅಷ್ಟು ಕಮ್ಮಿ ಆಗಿದೆ ಈಗ ಜನ ಯಾರು ಜಾಸ್ತಿ ಜನ ಬರಲ್ಲ. ನಾಟಕ ಜನ ಕೇಳ್ತಾರೆ, ಕಂಪನಿ ಚೆನ್ನಾಗಿದ್ರೆ ಜನ ಸೇರ್ತಾರೆ. ಇದು ಮತ್ತೆ ಹಳೆ ನಾಟಕನೇ ಆಡ್ತಾರೆ ಜಾಸ್ತಿ ಆಗಿ. ಎಲ್ಲ ಮುದುಕರು ಹಿಡ್ಕೊಂಡು ಆಡಿದ್ರೆ ಯಾರು ಇವಾಗ ಕಾಲ ಹೆಂಗಿದೆ ಅಂದ್ರೆ ಕಂಪ್ನಿಗಳು ಬಂದ್ರೆ ಚೆನ್ನಾಗಿರ್ತದೆ. ಇದನ್ನ ಕೆಡವಿ ಬೇರೆ ಕಟ್ತಾ ಇದಾರ ಹೇಗೆ? ಅದೇನೋ ಅಂತಿದಾರಪ್ಪ, ಈ ಸ್ಕೂಲು ಇದು ಹಿಂದ್ಗಡೆ ಒಂದು ಲಾಡ್ಜ್ ಇದೆ, ಲಾಡ್ಜು ಎಲ್ಲ ಸೇರಿ ಏನೋ ಹೊಡೆದಾಕ್ಬಿಟ್ಟು ಕಟ್ತಾರ ಅಂತ ಹೇಳ್ತಿದ್ದಾರೆ. ಅದೇನು ಮಾಡ್ತಾರೋ ಅಧಿಕೃತವಾಗಿ ಗೊತ್ತಿಲ್ಲ. ಈಗ ಆಗೋಗ್ಬಿಟ್ಟಿದೆ ಅಳವಡಿ, ಏನೆಲ್ಲ ಸೋರ್ತದೆ. ಮಳೆ ಬಂದ್ರೆ ಸ್ಟೇಜೆಲ್ಲ ಸೋರ್ತದೆ. ಹೌದಾ? ಸೀಟೆಲ್ಲ ಹೋಗ್ಬಿಟ್ಟದೆ, ಕರೆಂಟ್ ಇಲ್ಲ, ನೀರು ಬೋರ್ ಹೋಗ್ಬಿಟ್ಟದೆ, ಬಾತ್ರೂಮ್ ಎಲ್ಲ ಗಲೀಜುಗಳು. ಅದು ಮೊದಲಿಂದ ನೋಡಿನ ಬಿಡಿ, ನನಗೆ ಗೊತ್ತು. ಅದು ಸ್ವಚ್ಛ ಇಟ್ಕೊಳ್ತಾ ಇರಲಿಲ್ಲ. ಅದೆಲ್ಲ ರೆಡಿ ಮಾಡಬೇಕಾದ್ರೆ ಏನು ಕೋಟಿ ಸ್ಯಾಂಕ್ಷನ್ ಎಲ್ಲ ರಿಪೇರಿಗೆ ಅಂತಾರೆ. ಅವರು ಬರ್ತಾ ಇಲ್ಲ ರಿಪೇರಿನ. 1 ವರ್ಷ ಆಯಿತು. ಈಗ 1 ವರ್ಷ ಆಯ್ತು ಈಗಿದ್ದು ಖಾಲಿ. ಹೋದ ವರ್ಷ 6ನೇ ತಿಂಗಳಲ್ಲಿ ಅದು ಸ್ಟಾಪ್ ಆಗಿದ್ದು. 6ನೇ ತಿಂಗಳೇ ಹೋಯ್ತು. 1 ವರ್ಷ ಆಯಿತು. ಅವರು ಓಬ್ಲೇಶ್ ಅವರು ಹಂಗ ಹಿಂಗ ಟಕ ಅಂತ ಓಡಿಸೋರು, ಹಾಗೆ ಆದಷ್ಟು ಅಂತ ಅವರು ಖಾಲಿ ಮಾಡ್ತಾರೆ. ಅವರು ಹಳೆ ನಾಟಕ ಆಡ್ತಾ ಇದ್ದೆ ಬಿಟ್ರೆ ಗೊತ್ತಿದೆ ನನಗೆಲ್ಲ. ಮಾಲತಿ ಮೇಡಮ್ ಬರ್ತಾರೆ ಅಂತ ಹೇಳಿದ್ರೆ ಅವರು ಬರಲಿಲ್ಲ. ಟೆಂಡರ್ ಅವ್ರದ್ದೇ ಇದಂತೆ, ಮಾಲತಿ ಮೇಡಮ್ ಅವ್ರದ್ದು ಟೆಂಡರು. ಸದ್ಯಕ್ಕೆ ಅವ್ರು ನೆಕ್ಸ್ಟ್ ಬಂದ್ರೆ ಅವರು ಬರೋದು. ಅವ್ರದ್ದೇ ಟೆಂಡರು, ಸುಧೀರ್ ಮಾಲತಿ ಮೇಡಮ್ ಅವ್ರದ್ದೇ ಟೆಂಡರು. ಅವ್ರಿಗೆ ಬೇಜಾನ್ ಇದೆ, ಏನಕ್ಕೆ ಬರ್ತಾರೆ? ಸರಿ, ಒಟ್ಟು ಇದು ಅಧಿಕೃತ ಇಲ್ಲ. ಇದು ಥಿಯೇಟ್ರ್ ಕೆಡವಿ ಕಟ್ತಾರೆ ಅನ್ನೋದು ಏನೋ ಗ್ಯಾರಂಟಿ ಇಲ್ಲ. ಕೆಡವಿ ಕೊಡ್ತಾ ಅಂತ ಇವ್ರು ಏನು ಅಂತ ಇದ್ದಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ರಿಪೇರಿ ಮಾಡಂಗಿದ್ರೆ ಅವಾಗೆಲ್ಲ ಮಾಡ್ತಿದ್ರು. 1 ವರ್ಷ ಆಯ್ತು. ಬಹುಶಃ ಇದನ್ನ ವ್ಯಾಪಾರ ಮಳಿಗೆ ಮಾಡಿದ್ರೆ ಅಲ್ಲಿಗೆ ಒಂದು ಇತಿಹಾಸ ಮುಗೀತು. ಇವಾಗ ಒಳಗಡೆ ನೋಡಕ್ ಆಗ್ತಾ ಇಲ್ಲ. ಎಲ್ಲ ಧೂಳು ತುಂಬ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಬೇಕಂದ್ರೆ ಆಗಲ್ಲ. ಆ ಥರ ಆಗ್ಬಿಟ್ಟೆ. ಸೀಟ್ ಗೀಟ್ ಎಲ್ಲ ರಿಪೇರ್ ಮಾಡಬೇಕು. ಸಿಕ್ಕಾಪಟ್ಟಿದೆ. ಸರಿ, ಇನ್ನೂ ಥಿಯೇಟ್ರ್ ಕಟ್ಟಿದ್ರೆ ಪ್ರೇಕ್ಷಕರ ಪುಣ್ಯ ಇಲ್ಲ ಅಂದ್ರೆ ಮುಗೀತು ಇತಿಹಾಸ ಅಷ್ಟೇ. ಅಂದರೆ ಕಲಾವಿದರನ್ನ ತೆಗೆದು ಹಾಕಲ್ಲ, ಅವ್ರಿಗೆ ಆದಷ್ಟು ಕೊಟ್ಟು ಮಾಡೇ ಅವ್ರು ಮಿಕ್ಕಿದ್ ಮಾಡ್ಕೋಬೇಕು. ಒಟ್ಟು ಭವನವನ್ನು ಮಾಡ್ತಾರಲ್ಲ, ಕಲಾವಿದ್ರು ಬಿಡಲ್ಲ, ಅವ್ರ ಹೆಸರು ಹೋಗುತ್ತಲ್ಲ ಅದರಿಂದ. ಸರಿ, ನಮ್ಮ ಯಜಮಾನ. ನಾನು ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೇನೆ. ನಾನು ನನ್ನ ತಂದೆಗೆ ಒಬ್ಬಳೇ ಮಗಳು. ಆಧುನಿಕ ಶ್ರೀಮಂತರಾದ ನನ್ನ ತಂದೆ ಮಗಳನ್ನು ಬರಿಗೆಯಿಂದ ಕಳಿಸೋದಿಲ್ಲ ಎಂಬ ನಂಬಿಕೆ ನನಗಿದೆ. ಮುಳುಗಿದ ತಕ್ಷಣ ಮುತ್ತರತ್ನ ಸಿಗುತ್ತದೆ ಅಂತ ಸಮುದ್ರಕ್ಕೆ ಹಾರಿದ್ರೆ ತಳ ಮುಟ್ಟುವಲ್ಲಿ ಪ್ರಾಣ ಹೊಂದಬಹುದು. ಮುಂದೆ ಕಬ್ಬಿಣ ತೋಟ ಇದೆ, ಬಾಯಿ ಆಗುತ್ತದೆ ಎಂದು ಈಗಲೇ ಬೇವತ್ತಿಂದ ಯೋಚನೆ ಮಾಡಬಾರದು ಗೀತಾದೇವಿ. ನೋಡಿ, ನೀವೇನೇನೋ ಹೇಳಿ ನನ್ನ ಹೆದರಿಸೋ ಪ್ರಯತ್ನ ಮಾಡಬೇಡಿ. ನನ್ನನ್ನು ಹಿಡಿಯೋ ಮನಸ್ಸು ನಿಮಗೆ ಇದೆಯೋ ಇಲ್ವೋ ಅಷ್ಟೇ ಹೇಳಿದ್ರೆ ಸಾಕು. ಶಿವನೇ, ಅಲ್ಲ, ನಿಮ್ಮನ್ನೇ ನನಗೆ ದೇವರು ಕೊಡಿಯಾಗಿ ಕೊಟ್ಟಲ್ಲಿ ಕಷ್ಟನೆಲ್ಲ ನಾನು ಇಟ್ಕೊಂಡು ನನ್ನ ಸಂತೋಷನ ನಿಮಗಾಗಿ ಮೀಸಲಾಗಿರ್ತಾರೆ ಅಂತ ಕಣ್ಣಬದಿಯ ಸಾಕ್ಷಿ ಪ್ರಮಾಣ ಮಾಡ್ತೀನಿ. ಸ್ವಾಂಗ